ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. 2024 ಮತ್ತು 25ನೇ ಸಾಲಿನ ಬೇಸಿಗೆ ಶಿಬಿರದ ತರಗತಿಗಳು ಪ್ರಾರಂಭವಾಗಿವೆ. ಇನ್ನು ಯಾರಾದ್ರೂ ತರಗತಿಗಳನ್ನ ತೆಗೆದುಕೊಳ್ಳೋರಿದ್ರೆ ಕೆಲವೇ ಸೀಟುಗಳ ಲಭ್ಯ ಅದಾವ, ಬಂದ ಅಡ್ಮಿಷನ್ ಮಾಡ್ಕೊಳ್ಳಿ. ಇನ್ನ ಇವತ್ತಿನ ದಿನ ನಾವು ಈ ತರಗತಿಯಲ್ಲಿ ಏನಂದ್ರ ಅಲ್ಪಸಂಖ್ಯಾತ ಮುರಾರ್ಜಿಯ ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಹಾಗಿದ್ರೆ ಇಲ್ಲಿ ನೋಡೋಣ ಬನ್ನಿ. ಮೊದಲ ಪ್ರಶ್ನೆ ಏನೈತೆ ಅಂತೇಳಿ ಏನೈತೆ ನೋಡ್ರಿ. ಫಸ್ಟ್ ಕ್ವಶನ್, ಭಾರತದ ಅತಿ ಎತ್ತರದ ಶಿಖರ ಯಾವುದು? ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದಾರೆ. ಇಲ್ಲಿ ಆಪ್ಷನ್ ಏನೇನು ಕೊಟ್ಟಿದ್ದಾರೆ ನೋಡ್ರಿ. ಮೌಂಟ್ ಎವರೆಸ್ಟ್, ಮೌಂಟ್ ಗಾಡ್ವಿನ್ ಆಸ್ಟಿನ್, ಮುಳ್ಳಯ್ಯನಗಿರಿ, ಅನೈಮುಡಿ. ಮೌಂಟ್ ಎವರೆಸ್ಟ್ ಆಮೇಲೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಭಾರತದ ಅತಿ ಎತ್ತರದ ಶಿಖರ ಕೇಳಿದಾರೆ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನೀವೇನ್ ಕೇಳಿದಾರ ಭಾರತದ ಕೇಳಿದಾಗ ಮೌಂಟ್ ಎವರೆಸ್ಟ್ ಜೊತೆ ಹಾಕಿ ಬರ್ತೀರಿ, ಹಂಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಭಾರತದ ಅತಿ ಎತ್ತರದ ಶಿಖರ ಯಾವ್ದತ್ ಕೇಳಿದಾಗ ಯಾವ್ದಂದ್ರ ಮೌಂಟ್ ಗಾಡ್ವಿನ್ ಆಸ್ಟಿನ್. ಮೌಂಟ್ ಗಾಡ್ವಿನ್ ಆಸ್ಟಿನ್ ಕ ಏನತ್ ಕರಿತಾರ ಅಂದ್ರ K2 ಅತ್ ಕರಿತಾರ. ಏನತ್ ಕರಿತಾರು? K2 ಮೌಂಟ್ ಗಾಡ್ವಿನ್ ಆಸ್ಟಿನ್. ಇನ್ನ ಪ್ರಪಂಚದ ಅತಿ ಎತ್ತರದ ಶಿಖರ ಯಾವ್ದಂದ್ರ ಮೌಂಟ್ ಎವರೆಸ್ಟ್. ಎಷ್ಟು ಮೀಟರ್ ಎತ್ತರ ಐತಿ ಅಂದ್ರ 8848 ಮೀಟರ್. ಯಾವ್ದಿದು? ಪ್ರಪಂಚದ ಅತಿ ಎತ್ತರದ ಶಿಖರ. ಇನ್ನ ಮೌಂಟ್ ಗಾಡ್ವಿನ್ ಆಸ್ಟಿನ್ ಭಾರತದ ಅತಿ ಎತ್ತರದ ಶಿಖರ ಎಷ್ಟ್ ಮೀಟರ್ ಐತಿ ಅಂದ್ರ 8111 ಮೀಟರ್ ಎತ್ತರ ಐತಿ. ಇನ್ನ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ. ಕರ್ನಾಟಕದ ಅತಿ ಎತ್ತರದ ಶಿಖರ 1930 ಮೀಟರ್ ಎತ್ತರ ಐತಿ. ಇನ್ನ ಲಾಸ್ಟ್ ಅನೈಮುಡಿ. ಅನೈಮುಡಿ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ 2935 ಮೀಟರ್ ಎತ್ತರ ಐತಿ. ಮೌಂಟ್ ಎವರೆಸ್ಟ್ ಪ್ರಪಂಚದ ಅತಿ ಎತ್ತರದ ಶಿಖರ, ಮೌಂಟ್ ಗಾಡ್ವಿನ್ ಆಸ್ಟಿನ್ ಭಾರತದ ಅತಿ ಎತ್ತರದ ಶಿಖರ, ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ, ಅನೈಮುಡಿ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು ಅಂತ ಕೇಳಿದಾರ. ಏನ ಪ್ರಸ್ತುತ ರಾಷ್ಟ್ರಪತಿ? ಹೌದಾ? ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದಾರ ನೋಡ್ರಿ. ಸಿದ್ದರಾಮಯ್ಯ, ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ದ್ರೌಪದಿ ಮುರ್ಮು, ಲಾಸ್ಟ್ ಜಗದೀಪ್ ಧನ್ಕರ್. ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರದಾರ? ಆಪ್ಷನ್ 3 ದ್ರೌಪದಿ ಮುರ್ಮು ಅವರ ಭಾರತದ ಪ್ರಸ್ತುತ ರಾಷ್ಟ್ರಪತಿ ಅವರದಾರ. ಇನ್ನ ಸಿದ್ದರಾಮಯ್ಯ ಅವ್ರ ಏನದಾರು? ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ. ಹೌದಾ? ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಯಾರದಾರ? ಸಿದ್ದರಾಮಯ್ಯ. ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇನ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂದ್ರ ಭಾರತದ ಪ್ರಥಮ ರಾಷ್ಟ್ರಪತಿ. ಯಾರ? ಭಾರತದ ಪ್ರಥಮ ರಾಷ್ಟ್ರಪತಿ ಯಾರ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇನ್ನ ಜಗದೀಪ್ ಧನ್ಕರ್ ಈಗಿನ ಪ್ರಸ್ತುತ ಉಪರಾಷ್ಟ್ರಪತಿ ಅದಾರ. ಹೌದಾ? ಭಾರತದ ಪ್ರಸ್ತುತ ರಾಷ್ಟ್ರಪತಿ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರಥಮ ರಾಷ್ಟ್ರಪತಿ, ದ್ರೌಪದಿ ಮುರ್ಮು ಈಗಿನ ಪ್ರಸ್ತುತ ರಾಷ್ಟ್ರಪತಿ ಅದಾರ, ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ. ಇನ್ನ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಏನ್ ಕೇಳಿದಾರು? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಐತೆ ಕೇಳಿದಾರ. ಆಪ್ಷನ್ 1 ಚಿಕ್ಕಮಗಳೂರು, ಆಪ್ಷನ್ 2 ಉತ್ತರ ಕನ್ನಡ, ಆಪ್ಷನ್ 3 ಕೊಡಗು, ಆಪ್ಷನ್ 4 ಚಾಮರಾಜನಗರ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತಿ ಅಂದ್ರ ಯಾವುದು? ಎಲ್ಲೈತಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ? ಆಪ್ಷನ್ 3 ಕೊಡಗು. ಹೌದಾ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗಿನಲ್ಲೈತಿ. ಇನ್ನ ಚಿಕ್ಕಮಗಳೂರು ಒಳಗೆ ಯಾವ್ದೈತಿ? ಕುದುರೆಮುಖ. ಚಿಕ್ಕಮಗಳೂರಿನಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಐತಿ? ಕುದುರೆಮುಖ. ಉತ್ತರ ಕನ್ನಡ ಔಂಶಿ. ಔಂಶಿ ರಾಷ್ಟ್ರೀಯ ಉದ್ಯಾನವನ ಐತಿ. ಇನ್ನ ಚಾಮರಾಜನಗರ ಒಳಗ ಬಂಡೀಪುರ. ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು. ಇನ್ನೊಂದು ಯಾವ್ದಂದ್ರ ಬನ್ನೇರುಘಟ್ಟ. ಬನ್ನೇರುಘಟ್ಟ ಎಲ್ಲಿ ಐತಂದ್ರ ಬೆಂಗಳೂರು. 5 ರಾಷ್ಟ್ರೀಯ ಉದ್ಯಾನವನ. ಚಿಕ್ಕಮಗಳೂರಿನಲ್ಲಿ ಯಾವ್ದೈತಿ? ಕುದುರೆಮುಖ, ಉತ್ತರ ಕನ್ನಡ ಔಂಶಿ ರಾಷ್ಟ್ರೀಯ ಉದ್ಯಾನವನ, ಕೊಡಗು ಏನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ, ಚಾಮರಾಜನಗರ ಒಳಗ ಬಂಡೀಪುರ, ಬನ್ನೇರುಘಟ್ಟ, ಬೆಂಗಳೂರು.
ಇನ್ನ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಭಾರತ ರತ್ನ ಪಡೆದ ಕಿರಿಯ ವ್ಯಕ್ತಿ. ಹೌದಾ, ಭಾರತ ರತ್ನ ಪಡೆದ ಕಿರಿಯ ವ್ಯಕ್ತಿ ಯಾರತೆ ಕೇಳಿದಾರೆ. ಇಲ್ಲಿ ಆಪ್ಷನ್ ನೋಡ್ರಿ ಏನೇಂದಾವು, ಸಿ ವಿ ರಾಮನ್, ರವೀಂದ್ರನಾಥ್ ಟ್ಯಾಗೋರ್, ಕರ್ಪೂರ್ ಠಾಕೂರ್, ಸಚಿನ್ ತೆಂಡೂಲ್ಕರ್. ಇನ್ನ ಭಾರತ ರತ್ನ ಪಡೆದ ಕಿರಿಯ ವ್ಯಕ್ತಿ ಯಾರಂದ್ರ ಆಪ್ಷನ್ 4 ಸಚಿನ್ ತೆಂಡೂಲ್ಕರ್. ಒಬ್ಬ ಕ್ರಿಕೆಟ್ ಆಟಗಾರ ಇವರ ಸಚಿನ್ ತೆಂಡೂಲ್ಕರ ಭಾರತ ರತ್ನ ಪಡೆದ ಅತಿ ಕಿರಿಯ ವ್ಯಕ್ತಿ ಅಂತೇಳಿ ಇವ್ರು ಕರೀತಾರೆ. ಯಾರ? ಸಚಿನ್ ತೆಂಡೂಲ್ಕರ್. ಇನ್ನ ಸಿ ವಿ ರಾಮನ್ ಅವರ ಪ್ರಥಮವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. 3 ಜನ ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ತಗೊಂಡಾರ. ಇನ್ನ ಕರ್ಪೂರಿ ಠಾಕೂರ್ ಯಾವಾಗ ಅಂದ್ರ 2024ರಲ್ಲಿ 5 ಜನಕ್ಕ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಾರೆ. ಹೌದಾ, ಅಂತರಿಕ್ಷಯಾನಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ, ಯೂರಿನ್ ಗಗಾರಿನ್, ರಾಕೇಶ್ ಶರ್ಮಾ, ಕಲ್ಪನಾ ಚಾವ್ಲಾ, ವೆಲೆಂಟೈನಾ ಟೆರೆಸ್ಕೋವಾ. ಭಾರತದ ಮೊದಲ ಅಂತರಿಕ್ಷಯಾನಿ ಯಾರಂದ್ರ ರಾಕೇಶ್. ಆಪ್ಷನ್ 2 ರಾಕೇಶ್ ಶರ್ಮಾ. ರಾಕೇಶ್ ಶರ್ಮಾ ಅವರ ಭಾರತದ ಮೊದಲ ಅಂತರಿಕ್ಷಯಾನಿ. ಇನ್ನ ಪ್ರಪಂಚದ ಮೊದಲ ಅಂತರಿಕ್ಷಯಾನಿ ಯಾರಂದ್ರ ಯೂರಿನ್ ಗಗಾರಿನ್. ಹೌದಾ, ಪ್ರಪಂಚದ ಮೊದಲ ಅಂತರಿಕ್ಷಯಾನಿ ಯಾರಂದ್ರ ಯೂರಿನ್ ಗಗಾರಿನ್. ಇನ್ನ ಭಾರತದ ಪ್ರಥಮ ಮಹಿಳಾ ಅಂತರಿಕ್ಷಯಾನಿ ಯಾರಂದ್ರ ಕಲ್ಪನಾ ಚಾವ್ಲಾ. ಲಾಸ್ಟ್ ವೆಲೆಂಟೈನಾ ಟೆರೆಸ್ಕೋವಾ ಇವರಂದ್ರ ಸೋವಿಯತ್ ರಷ್ಯಾದ ಪ್ರಥಮ ಮಹಿಳಾ ಅಂತರಿಕ್ಷಯಾನಿ. ಇನ್ನ ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ, ವಿಶ್ವ ಆರೋಗ್ಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಆರೋಗ್ಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ 1 ಮೇ 1, ಆಪ್ಷನ್ 2 ಆಗಸ್ಟ್ 29, ಆಪ್ಷನ್ 3 ನವೆಂಬರ್ 14, ಆಪ್ಷನ್ 4 ಜುಲೈ 26. ಇನ್ನ ನಾವೇನ ವಿಶ್ವ ಆರೋಗ್ಯ ದಿನವನ್ನ ಯಾವಾಗ ಆಚರಿಸ್ತೀವಿ ಅಂದ್ರ ವಿಶ್ವ ಆರೋಗ್ಯ ದಿನವನ್ನ ಏಪ್ರಿಲ್ 7ರಂದ ಆಚರಣೆ ಮಾಡ್ತೀವಿ. ಹೌದಾ, ಯಾವಾಗ? ಏಪ್ರಿಲ್ 7ರಂದ ವಿಶ್ವ ಆರೋಗ್ಯ ದಿನಾಚರಣೆಯನ್ನ ಆಚರಿಸ್ತೀವಿ. ಮೇ 1ಕ್ಕೆ ಯಾವ್ದು ಆಚರಿಸ್ತೀವಿ ಅಂದ್ರ ಕಾರ್ಮಿಕರ ದಿನಾಚರಣೆ. ಮೇ 1 ಕಾರ್ಮಿಕರ ದಿನಾಚರಣೆ. ಮೇ 1 ಕಾರ್ಮಿಕರ ದಿನಾಚರಣೆ. ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ. ಯಾವ್ದ? ರಾಷ್ಟ್ರೀಯ ಕ್ರೀಡಾ ದಿನ. ರಾಷ್ಟ್ರೀಯ ಕ್ರೀಡಾ ದಿನ. ನವೆಂಬರ್ 14ಕ್ಕೆ ಏನ್ ಆಚರಿಸ್ತೀವಿ? ಮಕ್ಕಳ ದಿನಾಚರಣೆ. ನವೆಂಬರ್ 14 ಮಕ್ಕಳ ದಿನಾಚರಣೆ. ಇನ್ನ ಜುಲೈ 26ಕ್ಕ ಕಾರ್ಗಿಲ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವ್ದ? ಕಾರ್ಗಿಲ್ ದಿನ. ಹೌದಾ, ಏನಂದ್ರ ಪ್ರತಿಯೊಂದು ಕ್ವಶನ್ ಪೇಪರ್ದಾಗೂ ದಿನಾಚರಣೆಯ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿರ್ತಾರೆ. ಇಲ್ಲಿ ನೋಡ್ರಿ ಏನ್ ಕೇಳಿದಾರ ಅಂದ್ರ ನಮಗ ವಿಶ್ವ ಆರೋಗ್ಯ ದಿನವನ್ನ ಕೇಳಿದಾರು. ವಿಶ್ವ ಆರೋಗ್ಯ ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ? ಏಪ್ರಿಲ್ 7, ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ಇನ್ನ ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ, ಜಗತ್ತಿನ ಚಿಕ್ಕ ನಗರ ಯಾವುದು? ಹೌದಾ, ಜಗತ್ತಿನ ಚಿಕ್ಕ ನಗರ ಯಾವುದು ಅಂತ ಕೇಳಿದಾರ. ಆಪ್ಷನ್ ನೋಡ್ರಿ, 1 ವ್ಯಾಟಿಕನ್ ಸಿಟಿ, 2 ರಷ್ಯಾ, 3 ಗೋವಾ, 4 ಚೀನಾ. ಜಗತ್ತಿನ ಅತಿ ಚಿಕ್ಕ ನಗರ ಯಾವ್ದಂದ್ರ ಆಪ್ಷನ್ 1 ವ್ಯಾಟಿಕನ್ ಸಿಟಿ. ಹೌದಾ, ಜಗತ್ತಿನ ಚಿಕ್ಕ ನಗರ ವ್ಯಾಟಿಕನ್ ಸಿಟಿ. ಇನ್ನ ದೊಡ್ಡ ನಗರ ಯಾವ್ದಂದ್ರ ಜಗತ್ತಿಂದ ಯಾವ್ದ? ರಷ್ಯಾ. ವ್ಯಾಟಿಕನ್ ಸಿಟಿ ಚಿಕ್ಕ ನಗರ, ರಷ್ಯಾ ದೊಡ್ಡ ನಗರ. ಯಾವ್ದ? ರಷ್ಯಾ ದೊಡ್ಡ ನಗರ. ಹೌದಾ, ಇನ್ನ ನೆಕ್ಸ್ಟ್ ನೋಡ್ರಿ, ದ.ರಾ. ಬೇಂದ್ರೆ ಅವರ ಕಾವ್ಯನಾಮ. ಹೌದಾ, ದ.ರಾ. ಬೇಂದ್ರೆ ಅವರ ಕಾವ್ಯನಾಮ ಯಾವ್ದತೆ ಕೇಳಿದಾರೆ. ಯಾವ್ದ? ದ.ರಾ. ಬೇಂದ್ರೆ ಅವರ ಕಾವ್ಯನಾಮ ಆಪ್ಷನ್ 2 ಅಂಬಿಕಾ ತನಯ ದತ್ತ. ಹೌದಾ, ದ.ರಾ. ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಇನ್ನ ನೆಕ್ಸ್ಟ್ ನೋಡ್ರಿ, ಗಣಕಯಂತ್ರವನ್ನ ಕಂಡು ಹಿಡಿದವರು. ಏನ್ ಕೇಳಿದಾರು? ಗಣಕಯಂತ್ರವನ್ನ ಕಂಡು ಹಿಡಿದವರು ಯಾರತ್ತೆ ಕೇಳಿದಾರೆ. ಗಣಕಯಂತ್ರವನ್ನ ಯಾರು ಕಂಡು ಹಿಡಿದ್ರು? ಆಪ್ಷನ್ 1 ಗೆಲಿಲಿಯೋ, ಆಪ್ಷನ್ 2 ರೈಟ್ ಬ್ರದರ್ಸ್, ಆಪ್ಷನ್ 3 ಥಾಮಸ್ ಅಲ್ವಾ ಎಡಿಸನ್, ಆಪ್ಷನ್ 4 ಚಾರ್ಲ್ಸ್ ಬ್ಯಾಬೇಜ್. ಏನ ಗಣಕಯಂತ್ರವನ್ನ ಯಾರು ಕಂಡು ಹಿಡಿದ್ರು? ಆಪ್ಷನ್ 4 ಚಾರ್ಲ್ಸ್ ಬ್ಯಾಬೇಜ್. ಹೌದಾ, ಇನ್ನ ರೈಟ್ ಬ್ರದರ್ಸ್ ಏನ್ ಕಂಡು ಹಿಡಿದ್ರು?
ರೈಟ್ ಬ್ರದರ್ಸ್ ಏನ್ ಕಂಡುಹಿಡಿದ್ರು? ವಿಮಾನವನ್ನ ಕಂಡುಹಿಡಿತಾರೆ. ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಅನ್ನು ಕಂಡುಹಿಡಿದವ್ರು ಯಾರು? ಥಾಮಸ್ ಅಲ್ವಾ ಎಡಿಸನ್. ಇನ್ನ ಗೆಲಿಲಿಯೋ ಏನ್ ಕಂಡುಹಿಡಿದ ಅಂತೇಳಿ ನೀವೇ ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ. ಇನ್ನ 10ನೇ ಕ್ವಶನ್ ಏನೈತಿ ನೋಡ್ರಿ. ಪ್ರಸ್ತುತ ಕ್ರಿಕೆಟ್ ಚಾಂಪಿಯನ್ಶಿಪ್ ಟ್ರೋಫಿ ಗೆದ್ದ ರಾಷ್ಟ್ರ. ಪ್ರಸ್ತುತ ಚಾಂಪಿಯನ್ ಟ್ರೋಫಿ ಗೆದ್ದ ರಾಷ್ಟ್ರ ಯಾವ್ದೈತೆ ಅಂದ್ರ ಆಪ್ಷನ್ 1 ಭಾರತ, ಆಪ್ಷನ್ 2 ನ್ಯೂಜಿಲೆಂಡ್, ಆಪ್ಷನ್ 3 ಆಸ್ಟ್ರೇಲಿಯಾ, ಆಪ್ಷನ್ 4 ಅಫ್ಘಾನಿಸ್ತಾನ್. ಚಾಂಪಿಯನ್ ಟ್ರೋಫಿ ಗೆದ್ದ ರಾಷ್ಟ್ರ ಯಾವ್ದಂದ್ರ ಆಪ್ಷನ್ 1 ಭಾರತ. ಯಾವ್ದ? ಆಪ್ಷನ್ 1 ಭಾರತ. ಇನ್ನ ಹೊಸದಾಗಿ ರಚನೆಯಾದ 31ನೇ ಜಿಲ್ಲೆ ಯಾವ್ದ? 31ನೇ ಜಿಲ್ಲೆ ಯಾವ್ದ? 31ನೇ ಜಿಲ್ಲೆ ಯಾವ್ದಕ್ಕೆ ಇದ್ದಾರೆ? ಆಪ್ಷನ್ ನೋಡ್ರಿ. 1 ವಿಜಯಪುರ, ಆಪ್ಷನ್ 2 ವಿಜಯನಗರ, ಆಪ್ಷನ್ 3 ಯಾದಗಿರಿ, ಆಪ್ಷನ್ 4 ಮೈಸೂರು. 31ನೇ ಜಿಲ್ಲೆಯನ್ನಾಗಿ ಯಾವ್ದನ್ನ ಇದು ಮಾಡ್ತಾರಂದ್ರ ವಿಜಯನಗರ. ಹೌದಾ? 2021ರಾಗ ಯಾರಂದ್ರ ಘೋಷಣೆ ಮಾಡ್ತಾರೋ ಬಸವರಾಜ ಬೊಮ್ಮಾಯಿ ಅವರು, ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರವನ್ನ ಪ್ರತ್ಯೇಕಿಸಿ 31ನೇ ಜಿಲ್ಲೆಯನ್ನಾಗಿ ಘೋಷಣೆ ಮಾಡ್ತಾರ ಅಕ್ಟೋಬರ್ 2, 2021ರಾಗ. ಹೌದಾ? ಇನ್ನ ನೆಕ್ಸ್ಟ್ ಏನೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಯಾವ್ದೈತಿ? ಹಿಟ್ಟಿನ ಗಿರಣಿಗಳಲ್ಲಿ ಉಪಯೋಗಿಸುವ ಶಕ್ತಿ ಯಾವುದು? ಹಿಟ್ಟಿನ ಗಿರಣಿಗಳಲ್ಲಿ ಉಪಯೋಗಿಸುವ ಶಕ್ತಿ ಯಾವ್ದತ್ತೆ ಕೇಳಿದಾರ. ಆಪ್ಷನ್ 1 ವಿದ್ಯುತ್ ಶಕ್ತಿ, ಆಪ್ಷನ್ 2 ಸ್ನಾಯು ಶಕ್ತಿ, ಆಪ್ಷನ್ 3 ಯಾಂತ್ರಿಕ ಶಕ್ತಿ, ಆಪ್ಷನ್ 4 ಚಲನ ಶಕ್ತಿ. ವಿದ್ಯುತ್ ಗಿರಣಿಗಳಲ್ಲಿ ಯಾವ ಶಕ್ತಿಯನ್ನು ಉಪಯೋಗಿಸ್ತೀವಿ ಅಂದ್ರೆ ನಾವು ಯಾವ್ದ? ಆಪ್ಷನ್ 1 ವಿದ್ಯುತ್ ಶಕ್ತಿಯನ್ನ ಉಪಯೋಗ ಮಾಡ್ತೀವಿ. ಹೌದಾ? ಇನ್ನ 13ನೇ ಕ್ವಶನ್ ಏನೈತಿ ನೋಡ್ರಿ. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಯಾವ್ದೈತೆ ಅಂದ್ರ 1 ಕಾರ್ಖಾನೆಗಳು, 2 ಮನೆಗಳು, 3 ಕಟ್ಟಡಗಳು, 4 ರಸ್ತೆಗಳು. ಇಲ್ಲಿ ವಾಯು ಮಾಲಿನ್ಯಕ್ಕೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಪರಿಣಾಮ ಬೀರುವುದು ಯಾವ್ದಂದ್ರ ಕಾರ್ಖಾನೆಗಳ ಮುಖ್ಯ ಕಾರಣಗಳಾಗ್ಯಾವ. ಇದರಿಂದ ಬರುವ ಹೊಗೆ, ತ್ಯಾಜ್ಯ, ಮಲಿನಗಳಿಂದ ಏನಾಗತೈತಿ ಅಂದ್ರ ವಾಯು ಮಾಲಿನ್ಯಕ್ಕ ಮುಖ್ಯ ಕಾರಣ ಆಗೈತಿ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. 1 ವರ್ಷ ಅಥವಾ 1 ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ನೋಡ್ರಿ. ಕಿತ್ತಳೆ, ಆಪ್ಷನ್ 2 ಕಬ್ಬು, ಆಪ್ಷನ್ 3 ನಿಂಬೆ, ಆಪ್ಷನ್ 4 ಗೋಧಿ. ನೀವೇನ್ ಮಾಡ್ತೀರಿ? ಗಡಿಬಿಡಿಯ ಕ್ವಶನ್ ಓದಿ ಯಾವ್ದಂದ್ರ ಕಿತ್ತಳಿರಿ ಮತ್ ನಿಂಬೆ ನಾಶ ಆಗ್ತೈತಿ ಅಂತೇಳಿ ಹಾಕ್ತಿರಿ. ಆದ್ರೆ ಇಲ್ಲಿ ಏನ್ ಕೇಳಿದಾರು? ಸಸ್ಯ ಕೇಳಿದಾರ. ಹೌದಾ? 1 ವರ್ಷ ಅಥವಾ 1 ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯ ಯಾವ್ದತ್ತೆ ಕೇಳಿದಾರ. ಅದಕ್ಕ ಆಪ್ಷನ್ ಏನೇಂದಾವ್ ಇಲ್ಲಿ? 1 ಕಿತ್ತಳೆ, 2 ಕಬ್ಬು, 3 ನಿಂಬೆ, 4 ಗೋಧಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ 4 ಗೋಧಿ. ಹೌದಾ? 1 ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಇದೇನ ಸಸ್ಯ ಏನಾಗ್ತೈತಿ? ನಾಶ ಆಗ್ತೈತಿ. ಇನ್ನ ಲಾಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಕರ್ನಾಟಕದ ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ? ಹೌದಾ? ಕರ್ನಾಟಕದ ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ? ಆಪ್ಷನ್ 1 ಶರಾವತಿ, ಆಪ್ಷನ್ 2 ಕಾವೇರಿ, ಆಪ್ಷನ್ 3 ಹೇಮಾವತಿ, ಆಪ್ಷನ್ 4 ಕಬಿನಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ 1 ಶರಾವತಿ. ಏನಂದ್ರ ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ನದಿ ಯಾವ್ದಂದ್ರ ಶರಾವತಿ. ಇಲ್ಲಿವರೆಗೆ ನಿಮಗೆ ಈ ತರಗತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.